ವೆಲ್ಕಮ್ ಬ್ಯಾಕ್. ದೆಹಲಿ ಬ್ಲಾಸ್ಟ್ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಮುಸ್ಲಿಂ ವಿದ್ಯಾವಂತರು ಉಗ್ರರಾಗಿ ಬದಲಾಗ್ತಾ ಇದ್ದಾರೆ. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಮುಸ್ಲಿಮರ ಸಮಸ್ಯೆ ಬಡತನ ಅಲ್ಲ, ಅವರ ಮನಸ್ಥಿತಿ ಮಕ್ಕಳನ್ನ ಹುಟ್ಟಿಸೋದಷ್ಟೇ. ಮುಸ್ಲಿಮರ ಕೆಲಸ ಈ ರೀತಿ ಇದೆ. ವಿದ್ಯಾವಂತ ಮುಸ್ಲಿಮರು ಭಯೋತ್ಪಾದಕರಾಗ್ತಾ ಇದ್ದಾರೆ. ವಿದ್ಯಾವಂತ ಮುಸ್ಲಿಮರ ಬಗ್ಗೆ ಎಚ್ಚರದಿಂದ ಇರಬೇಕು. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಅಹಮದ್, ಡಾಕ್ಟರ್ ಅದಿಲ್, ಡಾಕ್ಟರ್ ಉಮರ್, ಡಾಕ್ಟರ್ ಶಹೀನ್, ಓ ಮುಸಲ್ಮಾನರಲ್ಲಿ ಬಡತನ ಇದೆ, ಅವ್ರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಟೈರ್ ಅಂಗಡಿನಲ್ಲಿ ಪಂಕ್ಚರ್ ಹಾಕೊಂಡು ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ. ಆ ಬಡತನದಿಂದಾಗಿ ಅವರು ಟೆರರಿಸಮ್ ಜೊತೆಗೆ ಅಟ್ರಾಕ್ಟ್ ಆಗ್ತಿದ್ದಾರೆ, ಆ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳೋರು. ಇವರೆಲ್ಲರೂ 5 ಜನ ಡಾಕ್ಟರ್ಸ್ ಅಲ್ರಿ, ಈಗೇನು ಸ್ಟೋರಿ ಹೇಳ್ತೀರಿ? ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂಥ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಣ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನೂ ಅಲ್ಲ. ಪುರ್ಸೊತ್ತಿಲ್ದಲೆ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕಿತ್ತು. ಅದನ್ನು ಬಿಡಿ, ವಿದ್ಯೆನ ಪಡ್ಕೊಂಡಿರುವಂಥ ಡಾಕ್ಟರ್ಸ್ಗಳಾಗಿದ್ದಾರೆ ಇವರೆಲ್ಲ. ಇವರು ದೇಶಕ್ಕೆ ಬಾಂಬ್ ಬಿಡ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ವೆಲ್ಕಮ್ ಬ್ಯಾಕ್. ದೆಹಲಿ ಬ್ಲಾಸ್ಟ್ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಮುಸ್ಲಿಂ ವಿದ್ಯಾವಂತರು ಉಗ್ರರಾಗಿ ಬದಲಾಗ್ತಾ ಇದ್ದಾರೆ. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಮುಸ್ಲಿಮರ ಸಮಸ್ಯೆ ಬಡತನ ಅಲ್ಲ, ಅವರ ಮನಸ್ಥಿತಿ ಮಕ್ಕಳನ್ನ ಹುಟ್ಟಿಸೋದಷ್ಟೇ. ಮುಸ್ಲಿಮರ ಕೆಲಸ ಈ ರೀತಿ ಇದೆ. ವಿದ್ಯಾವಂತ ಮುಸ್ಲಿಮರು ಭಯೋತ್ಪಾದಕರಾಗ್ತಾ ಇದ್ದಾರೆ. ವಿದ್ಯಾವಂತ ಮುಸ್ಲಿಮರ ಬಗ್ಗೆ ಎಚ್ಚರದಿಂದ ಇರಬೇಕು. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಅಹಮದ್, ಡಾಕ್ಟರ್ ಅದಿಲ್, ಡಾಕ್ಟರ್ ಉಮರ್, ಡಾಕ್ಟರ್ ಶಹೀನ್, ಓ ಮುಸಲ್ಮಾನರಲ್ಲಿ ಬಡತನ ಇದೆ, ಅವ್ರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಟೈರ್ ಅಂಗಡಿನಲ್ಲಿ ಪಂಕ್ಚರ್ ಹಾಕೊಂಡು ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ. ಆ ಬಡತನದಿಂದಾಗಿ ಅವರು ಟೆರರಿಸಮ್ ಜೊತೆಗೆ ಅಟ್ರಾಕ್ಟ್ ಆಗ್ತಿದ್ದಾರೆ, ಆ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳೋರು. ಇವರೆಲ್ಲರೂ 5 ಜನ ಡಾಕ್ಟರ್ಸ್ ಅಲ್ರಿ, ಈಗೇನು ಸ್ಟೋರಿ ಹೇಳ್ತೀರಿ? ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂಥ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಣ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನೂ ಅಲ್ಲ. ಪುರ್ಸೊತ್ತಿಲ್ದಲೆ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕಿತ್ತು. ಅದನ್ನು ಬಿಡಿ, ವಿದ್ಯೆನ ಪಡ್ಕೊಂಡಿರುವಂಥ ಡಾಕ್ಟರ್ಸ್ಗಳಾಗಿದ್ದಾರೆ ಇವರೆಲ್ಲ. ಇವರು ದೇಶಕ್ಕೆ ಬಾಂಬ್ ಬಿಡ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ವೆಲ್ಕಮ್ ಬ್ಯಾಕ್. ದೆಹಲಿ ಬ್ಲಾಸ್ಟ್ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಮುಸ್ಲಿಂ ವಿದ್ಯಾವಂತರು ಉಗ್ರರಾಗಿ ಬದಲಾಗ್ತಾ ಇದ್ದಾರೆ. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಮುಸ್ಲಿಮರ ಸಮಸ್ಯೆ ಬಡತನ ಅಲ್ಲ, ಅವರ ಮನಸ್ಥಿತಿ ಮಕ್ಕಳನ್ನ ಹುಟ್ಟಿಸೋದಷ್ಟೇ. ಮುಸ್ಲಿಮರ ಕೆಲಸ ಈ ರೀತಿ ಇದೆ. ವಿದ್ಯಾವಂತ ಮುಸ್ಲಿಮರು ಭಯೋತ್ಪಾದಕರಾಗ್ತಾ ಇದ್ದಾರೆ. ವಿದ್ಯಾವಂತ ಮುಸ್ಲಿಮರ ಬಗ್ಗೆ ಎಚ್ಚರದಿಂದ ಇರಬೇಕು. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಅಹಮದ್, ಡಾಕ್ಟರ್ ಅದಿಲ್, ಡಾಕ್ಟರ್ ಉಮರ್, ಡಾಕ್ಟರ್ ಶಹೀನ್, ಓ ಮುಸಲ್ಮಾನರಲ್ಲಿ ಬಡತನ ಇದೆ, ಅವ್ರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಟೈರ್ ಅಂಗಡಿನಲ್ಲಿ ಪಂಕ್ಚರ್ ಹಾಕೊಂಡು ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ. ಆ ಬಡತನದಿಂದಾಗಿ ಅವರು ಟೆರರಿಸಮ್ ಜೊತೆಗೆ ಅಟ್ರಾಕ್ಟ್ ಆಗ್ತಿದ್ದಾರೆ, ಆ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳೋರು. ಇವರೆಲ್ಲರೂ 5 ಜನ ಡಾಕ್ಟರ್ಸ್ ಅಲ್ರಿ, ಈಗೇನು ಸ್ಟೋರಿ ಹೇಳ್ತೀರಿ? ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂಥ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಣ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನೂ ಅಲ್ಲ. ಪುರ್ಸೊತ್ತಿಲ್ದಲೆ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕಿತ್ತು. ಅದನ್ನು ಬಿಡಿ, ವಿದ್ಯೆನ ಪಡ್ಕೊಂಡಿರುವಂಥ ಡಾಕ್ಟರ್ಸ್ಗಳಾಗಿದ್ದಾರೆ ಇವರೆಲ್ಲ. ಇವರು ದೇಶಕ್ಕೆ ಬಾಂಬ್ ಬಿಡ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ವೆಲ್ಕಮ್ ಬ್ಯಾಕ್. ದೆಹಲಿ ಬ್ಲಾಸ್ಟ್ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ.
ಮುಸ್ಲಿಂ ವಿದ್ಯಾವಂತರು ಉಗ್ರರಾಗಿ ಬದಲಾಗ್ತಾ ಇದ್ದಾರೆ. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಮುಸ್ಲಿಮರ ಸಮಸ್ಯೆ ಬಡತನ ಅಲ್ಲ, ಅವರ ಮನಸ್ಥಿತಿ ಮಕ್ಕಳನ್ನ ಹುಟ್ಟಿಸೋದಷ್ಟೇ. ಮುಸ್ಲಿಮರ ಕೆಲಸ ಈ ರೀತಿ ಇದೆ. ವಿದ್ಯಾವಂತ ಮುಸ್ಲಿಮರು ಭಯೋತ್ಪಾದಕರಾಗ್ತಾ ಇದ್ದಾರೆ. ವಿದ್ಯಾವಂತ ಮುಸ್ಲಿಮರ ಬಗ್ಗೆ ಎಚ್ಚರದಿಂದ ಇರಬೇಕು. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಅಹಮದ್, ಡಾಕ್ಟರ್ ಅದಿಲ್, ಡಾಕ್ಟರ್ ಉಮರ್, ಡಾಕ್ಟರ್ ಶಹೀನ್, ಓ ಮುಸಲ್ಮಾನರಲ್ಲಿ ಬಡತನ ಇದೆ, ಅವ್ರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಟೈರ್ ಅಂಗಡಿನಲ್ಲಿ ಪಂಕ್ಚರ್ ಹಾಕೊಂಡು ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ. ಆ ಬಡತನದಿಂದಾಗಿ ಅವರು ಟೆರರಿಸಮ್ ಜೊತೆಗೆ ಅಟ್ರಾಕ್ಟ್ ಆಗ್ತಿದ್ದಾರೆ, ಆ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳೋರು. ಇವರೆಲ್ಲರೂ 5 ಜನ ಡಾಕ್ಟರ್ಸ್ ಅಲ್ರಿ, ಈಗೇನು ಸ್ಟೋರಿ ಹೇಳ್ತೀರಿ? ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂಥ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಡ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನವೂ ಅಲ್ಲ. ಪುರ್ಸೋತಿಲ್ದಲ್ಲೇ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕಿತ್ತು. ಅದನ್ನು ಬಿಡಿ, ವಿದ್ಯೆನ ಪಡ್ಕೊಂಡಿರುವಂಥ ಡಾಕ್ಟರ್ಸ್ಗಳಾಗಿದ್ದಾರೆ ಇವರೆಲ್ಲ. ಇವರು ದೇಶಕ್ಕೆ ಬಾಂಬ್ ಬಿಡ್ತಾರೆ ಅಂತ ಹೇಳಿದರೆ ನೀವು ಯೋಚನೆ ಮಾಡಿ. ವೆಲ್ಕಮ್ ಬ್ಯಾಕ್. ದೆಹಲಿ ಬ್ಲಾಸ್ಟ್ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಮುಸ್ಲಿಂ ವಿದ್ಯಾವಂತರು ಉಗ್ರರಾಗಿ ಬದಲಾಗ್ತಾ ಇದ್ದಾರೆ. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಮುಸ್ಲಿಮರ ಸಮಸ್ಯೆ ಬಡತನ ಅಲ್ಲ, ಅವರ ಮನಸ್ಥಿತಿ ಮಕ್ಕಳನ್ನ ಹುಟ್ಟಿಸೋದಷ್ಟೇ. ಮುಸ್ಲಿಮರ ಕೆಲಸ ಈ ರೀತಿ ಇದೆ. ವಿದ್ಯಾವಂತ ಮುಸ್ಲಿಮರು ಭಯೋತ್ಪಾದಕರಾಗ್ತಾ ಇದ್ದಾರೆ. ವಿದ್ಯಾವಂತ ಮುಸ್ಲಿಮರ ಬಗ್ಗೆ ಎಚ್ಚರದಿಂದ ಇರಬೇಕು. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಅಹಮದ್, ಡಾಕ್ಟರ್ ಅದಿಲ್, ಡಾಕ್ಟರ್ ಉಮರ್, ಡಾಕ್ಟರ್ ಶಹೀನ್, ಓ ಮುಸಲ್ಮಾನರಲ್ಲಿ ಬಡತನ ಇದೆ, ಅವ್ರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಟೈರ್ ಅಂಗಡಿನಲ್ಲಿ ಪಂಕ್ಚರ್ ಹಾಕೊಂಡು ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ. ಆ ಬಡತನದಿಂದಾಗಿ ಅವರು ಟೆರರಿಸಮ್ ಜೊತೆಗೆ ಅಟ್ರಾಕ್ಟ್ ಆಗ್ತಿದ್ದಾರೆ, ಆ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳೋರು. ಇವರೆಲ್ಲರೂ 5 ಜನ ಡಾಕ್ಟರ್ಸ್ ಅಲ್ರಿ, ಈಗೇನು ಸ್ಟೋರಿ ಹೇಳ್ತೀರಿ? ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂಥ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಡ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನವೂ ಅಲ್ಲ. ಪುರ್ಸೋತಿಲ್ದಲ್ಲೇ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕಿತ್ತು. ಅದನ್ನು ಬಿಡಿ, ವಿದ್ಯೆನ ಪಡ್ಕೊಂಡಿರುವಂಥ ಡಾಕ್ಟರ್ಸ್ಗಳಾಗಿದ್ದಾರೆ ಇವರೆಲ್ಲ. ಇವರು ದೇಶಕ್ಕೆ ಬಾಂಬ್ ಬಿಡ್ತಾರೆ ಅಂತ ಹೇಳಿದರೆ ನೀವು ಯೋಚನೆ ಮಾಡಿ. ವೆಲ್ಕಮ್ ಬ್ಯಾಕ್. ದೆಹಲಿ ಬ್ಲಾಸ್ಟ್ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಮುಸ್ಲಿಂ ವಿದ್ಯಾವಂತರು ಉಗ್ರರಾಗಿ ಬದಲಾಗ್ತಾ ಇದ್ದಾರೆ. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಮುಸ್ಲಿಮರ ಸಮಸ್ಯೆ ಬಡತನ ಅಲ್ಲ, ಅವರ ಮನಸ್ಥಿತಿ ಮಕ್ಕಳನ್ನ ಹುಟ್ಟಿಸೋದಷ್ಟೇ. ಮುಸ್ಲಿಮರ ಕೆಲಸ ಈ ರೀತಿ ಇದೆ. ವಿದ್ಯಾವಂತ ಮುಸ್ಲಿಮರು ಭಯೋತ್ಪಾದಕರಾಗ್ತಾ ಇದ್ದಾರೆ. ವಿದ್ಯಾವಂತ ಮುಸ್ಲಿಮರ ಬಗ್ಗೆ ಎಚ್ಚರದಿಂದ ಇರಬೇಕು. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಅಹಮದ್, ಡಾಕ್ಟರ್ ಅದಿಲ್, ಡಾಕ್ಟರ್ ಉಮರ್, ಡಾಕ್ಟರ್ ಶಹೀನ್, ಓ ಮುಸಲ್ಮಾನರಲ್ಲಿ ಬಡತನ ಇದೆ, ಅವ್ರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಟೈರ್ ಅಂಗಡಿನಲ್ಲಿ ಪಂಕ್ಚರ್ ಹಾಕೊಂಡು ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ. ಆ ಬಡತನದಿಂದಾಗಿ ಅವರು ಟೆರರಿಸಮ್ ಜೊತೆಗೆ ಅಟ್ರಾಕ್ಟ್ ಆಗ್ತಿದ್ದಾರೆ, ಆ ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅಂತ ಪ್ರತಿ ಸರಿ ನಮಗೆ ಸ್ಟೋರಿ ಹೇಳೋರು. ಇವರೆಲ್ಲರೂ 5 ಜನ ಡಾಕ್ಟರ್ಸ್ ಅಲ್ರಿ, ಈಗೇನು ಸ್ಟೋರಿ ಹೇಳ್ತೀರಿ? ಇವತ್ತು ಈ ದೇಶದಲ್ಲಿ ಮುಸಲ್ಮಾನರಿಗೆ ಇರುವ ಸಮಸ್ಯೆ ಏನಂದರೆ ಅದು ಬಡತನ ಅಲ್ಲ, ಅದು ಅವ್ರ ಮನಸ್ಥಿತಿ, ಅವರಲ್ಲಿರುವಂಥ ಧರ್ಮಾಂಧತೆ. ಅದು ಇವತ್ತು ದೊಡ್ಡ ಪಿಡುಗಾಗಿ ಇವತ್ತು ದೇಶವನ್ನು ಕಾಡ್ತಾ ಇದೆ. ನಿರುದ್ಯೋಗನೂ ಅಲ್ಲ, ಬಡತನವೂ ಅಲ್ಲ. ಪುರ್ಸೋತಿಲ್ದಲ್ಲೇ ಮಕ್ಕಳು ಹುಟ್ಟಿಸ್ಬೇಕಾದ್ರೆ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಅವ್ರು ಮಾಡಬೇಕಿತ್ತು. ಅದನ್ನು ಬಿಡಿ, ವಿದ್ಯೆನ ಪಡ್ಕೊಂಡಿರುವಂಥ ಡಾಕ್ಟರ್ಸ್ಗಳಾಗಿದ್ದಾರೆ ಇವರೆಲ್ಲ. ಇವರು ದೇಶಕ್ಕೆ ಬಾಂಬ್ ಬಿಡ್ತಾರೆ ಅಂತ ಹೇಳಿದರೆ ನೀವು ಯೋಚನೆ ಮಾಡಿ.